ಹಲೋ ಆತ್ಮೀಯ ಸ್ನೇಹಿತರೆ, ದೇವರಲ್ಲಿ ನಂಬಿಕೆ ಇಡುವುದು ಎಂದರೆ ಅವನಿರುವಂತೆ ವರ್ತಿಸುವುದು ಎಂದರ್ಥ. ಸ್ನೇಹಿತರೆ, ಈ ಸುಭಾಷಿತ ಯಾಕೆ ಹೇಳಿದೆ ಅಂತ ನೀವು ಅನ್ಕೋಬಹುದು. ಅದೇ ಇವತ್ತಿನ ಈ ಸಂಗತಿ. ನನ್ನಣ್ಣ ದೈವ ಭಕ್ತಿ ವಿಷಯಕ್ಕೆ ಬಂದರೆ ಒಂದು ಕೈ ಮುಂದೇನಪ್ಪ. ಶಿವಪೂಜೆ ಮಾಡೋದಕ್ಕೆ ಕೂತ್ರೆ ಸರಾಸರಿ 1 ಗಂಟೆ ಎದ್ದೇಳ್ತಿರ್ಲಿಲ್ಲ. ಹಾಗೆ ಶಿವಪೂಜೆಯಲ್ಲಿ ತಲ್ಲೀನರಾಗ್ತಿದ್ರು. ಹಣೆಯಲ್ಲಿ ವಿಭೂತಿ, ಅಂಗೈಯಲ್ಲಿ ಅವರು ಶಿವಲಿಂಗ ಇಟ್ಟು ಮಾಡ್ತಿದ್ದೋ ಧ್ಯಾನ, ಅದೆಲ್ಲ ನೋಡೋದಕ್ಕೆ ಒಂದು ಚಂದ ಇರ್ತಿದ್ರಿ. ಶಿವರಾತ್ರಿಯಲ್ಲಿ ಕೂಡ ಅವ್ರ ಪೂಜೆ ಅವ್ರದ್ದೇ ಆಗಿತ್ತು. ಮತ್ತು ಮನೆಯಲ್ಲಿ ಟಮಟ ಮಾಡ್ಕೊಡೋದು, ತಂಬಿಟ್ಟು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ತಂಬಿಟ್ಟು ಮಾಡ್ತಾರಲ್ಲ, ಕಡಲೆದು ಎಲ್ಲ ಆ ಥರದ್ದು. ಅದು ಅವರೇ ಮಾಡಬೇಕಿತ್ತು, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಣ್ಣ. ಹಾಗೆ ಗೌರಿ ಗಣೇಶನ ಹಬ್ಬದಲ್ಲಿ ನನ್ನ ತಮ್ಮ ಕೇಳ್ದ ಅಂತ ಮನೆಯಲ್ಲಿ ಗಣೇಶ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೆಲ್ಲ ಆದ್ರೂ ಸ್ನೇಹಿತರೆ, ಮತ್ತೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡ ನನ್ನ ಮನಸ್ಸಲ್ಲಿ ಕೂರ್ತಾ ಇದೆ. ಏನಂದರೆ, ನನ್ನಪ್ಪ ಬರೀ ಏನೋ ಪೂಜೆ ಮಾಡ್ತಾಯಿದ್ರು, ಅದಕ್ಕೆ ಸೀಮಿತವಾಗಿರಲಿಲ್ಲ. ತನ್ನ ವೃತ್ತಿನೂ ಕೂಡ ಅವ್ರು ಪೂಜಿಸ್ತಾಯಿದ್ರು. ಅಂದರೆ ಅಷ್ಟು ತನ್ನ ವೃತ್ತಿಯಲ್ಲಿ ದೇವ್ರನ್ನ ಕಾಣ್ತಾಯಿದ್ರು ಅಂತ ನಾನು ಹೇಳೋಕೆ ಹೊರಟಿದ್ದು. ಹಾಗೆ ಯಾರಾದರೂ ಅವರ ಸ್ಟೇಷನ್ನಿಗೆ ತುಂಬ ಕಷ್ಟದಲ್ಲಿ ಏನಾದರೂ ಬಂದರೆ ಆ ದೂರುದಾರರನ್ನು ಮರ್ಯಾದೆಯಿಂದ ನಡೆಸ್ಕೋತಾ ಇದ್ರು. ಅವರೇನಾದರೂ ಆರ್ಥಿಕವಾಗಿ ಕಷ್ಟದಲ್ಲಿದ್ದರೆ ಮನೆಗೆ ಕಳಿಸಿ, ರಾಜಿ ಅವ್ರಿಗೆ ಸ್ವಲ್ಪ ಊಟಕ್ಕೆ ವ್ಯವಸ್ಥೆ ಮಾಡಪ್ಪ ಅಂತ ಹೇಳ್ತಾಯಿದ್ರು. ಎಷ್ಟೋ ಸಲ ಅಣ್ಣ ಮಾಡಿದ ಸಹಾಯ ನೆನಪಿನಲ್ಲಿಟ್ಕೊಂಡು ಅವರು ಬೆಳೆದ ಬೆಳೆಗಳನ್ನೆಲ್ಲ, ತರಕಾರಿಗಳನ್ನು ತಂದು ಕೊಡ್ತಾಯಿದ್ರು. ಹಾಗೆ ನಡೆದ ಒಂದು ಘಟನೆನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಗೆಳೆಯರೆ. ನಾವು ಶುದ್ಧ ಸಸ್ಯಾಹಾರಿಗಳು ರೀ, ಓಕೆನಾ. ನಮ್ಮಣ್ಣ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದ್ರಂತೆ. ಅದಕ್ಕೆ ಆ ವ್ಯಕ್ತಿ ಹೇಗೆ ಅಣ್ಣನ ಋಣ ತೀರಿಸೋದು ಅಂತ ತಾನು ಸಾಕಿದ್ದ ಕೋಳಿಯೊಂದನ್ನು ಹಿಡಿದು ಮನೆಗೆ ತಂದು ನನ್ನ ಅಮ್ಮನ ಹತ್ರ, ಅಕ್ಕ, ಅಣ್ಣ ಮಾಡಿರೋ ಸಹಾಯಕ್ಕೆ ನನ್ನ ಹತ್ರ ಕೊಡೋಕೆ ಏನೂ ಇಲ್ಲ. ಸೊ ನಾನು ಸಾಕಿದ ಕೋಳಿ ತಂದಿದ್ದೀನಕ್ಕ, ಎಲ್ಲಿ ಕ್ಲೀನ್ ಮಾಡಿಕೊಡ್ಲಿ ಅಂತ ಕೇಳಿದ್ರಂತೆ. ಸೊ ಅಮ್ಮ ಒಂದ್ಸಲ ಕೋಪನೂ ಬರ್ತಾಯಿದ್ದೆ ಅಮ್ಮನಿಗೆ, ಮತ್ತು ಇನ್ನೊಂದ್ಸಲ ನಗುನೂ ಬರ್ತಾಯಿದ್ದೆ. ಅಂದರೆ ಅವರು ತನ್ನ ವೃತ್ತಿಯಿಂದ ಅವ್ರು ಪೂಜೆ ಮಾಡ್ತಾಯಿದ್ರಲ್ಲ, ಆ ವೃತ್ತಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ರಲ್ಲ, ಅದನ್ನು ಹೇಳಕ್ಕೆ ಹೊರಟೆ ಸ್ನೇಹಿತರೆ. ಹಾಗೆ ಅವರು ಇನ್ನೊಂದು ಮೆಚ್ಚಬೇಕಾದ ವಿಷಯ ಏನಂದರೆ, ಅವರೆಷ್ಟೇ ಕರ್ತವ್ಯದಲ್ಲಿ ನಿರತರಾಗಿದ್ದರೂ ಕೂಡ ಮೈ ಮೇಲೆ ಅವ್ರು ಹಾಕಿದ್ದಂಥ ಕರಡಿಗೆ ಅಂತ ಕರಿತೀವಿ, ಅದನ್ನು ಯಾವತ್ತೂ ತೆಗಿತಾ ಇರಲಿಲ್ಲ. ಅಂದರೆ ಲೈಕ್ ಅವರು ಪೂಜೆ ಮಾಡಲಿಲ್ಲ ಅಂದರೂ ಅದು ಮೈ ಮೇಲೆ ಇರಬೇಕಿತ್ತು. ಅಷ್ಟು ಆ ಥರ ಅವ್ರು ನೋಡ್ಕೊಳ್ತಾ ಇದ್ರು. ಹೀಗೆ ಅವರ ಜೀವನದ 2 ವಿಷಯಗಳನ್ನು, ಅಂದರೆ ತಮ್ಮ ದೈವ ಭಕ್ತಿಯನ್ನು, ತಮ್ಮ ವೃತ್ತಿಯನ್ನು, ಎರಡನ್ನೂ ಅಷ್ಟೇ ತುಂಬ ಬ್ಯಾಲೆನ್ಸ್ಡ್ ಆಗಿ ನಡೆಸ್ಕೊಂಡು ಹೋಗ್ತಾಯಿದ್ರು. ಇವತ್ತಿನ ಈ ಸಂಗತಿಯನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ? ಬಾಯ್ ಗೆಳೆಯರೇ.